ಸ್ನೇಹಿತರೆ, ಇವತ್ತು ನಾವು ಕೊಟ್ಟಳ್ಳಿ ಗುಡ್ಡ ಹೋಗ್ತಾ ಇದ್ದೀವಿ. ಇದು ಯಲ್ಲಾಪುರ ತಾಲೂಕಿನ ಮಾವಿನಕಟ್ಟ ಹತ್ರ ಇದೆ. ಬನ್ನಿ ಸ್ನೇಹಿತರೆ, ನೋಡೋಣ ಕೊಟ್ಟಳ್ಳಿ ಗುಡ್ಡ ಹೆಂಗಿದೆ ಅಂತ. ಹಾಯ್ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಬ್ಲಾಗ್ ವಿಡಿಯೋಗೆ ಸ್ವಾಗತ. ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಆಲ್ರೆಡಿ ಬಂದ್ಬಿಟ್ಟಿದೀವಿ ಆಯ್ತಾ, ಅರ್ಧ ದಾರಿಯಲ್ಲಿ ನಿಂತ್ಕೊಂಡಿದ್ದೀವಿ. ಸೊ ಕೊಟ್ಟಳ್ಳಿ ಗುಡ್ಡಕ್ಕೆ ಹೋಗ್ತಾ ಇದೀವಿ ಸ್ನೇಹಿತರೆ. ಹಿಂಗೆ ಹೋಗ್ಬೇಕು, ನೋಡೋಣ ಯಾವ ತರ ಇದೆ ಅಂತ. ಇದು ಯಲ್ಲಾಪುರಿಂದ ಒಂದು 30 ಕಿಲೋಮೀಟರ್ ಇದೆ ಗುರು. ಸೊ ಈ ವ್ಯೂ ಪಾಯಿಂಟ್ ನೋಡೋಣ ಹೇಗಿರುತ್ತೆ ಅಂತ. ರೈಟ್, ಸೊ ಗೈಸ್ ಇವಾಗ ಘಟ್ಟ ಹತ್ತೋಣ ಗುರು, ಹೇಗಿರುತ್ತೆ ಅಂತ ನೋಡೋಣ. ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ಇಲ್ಲಿ. ಓ, ಗಾಡಿ ಹತ್ತೋದು ಕಷ್ಟ ಅನ್ಕೋತೀನಿ, ನಡ್ಕೊಂಡು ಹೋಗೋದೇ ಬೆಟರ್ ಇತ್ತ ಏನ. ರಿವರ್ಸ್ ಬಂತಂದ್ರೆ ಮುಗೀತು. ಪಾರ್ಟಿ ಎಲ್ಲ ಮಾಡಿಬಿಟ್ಟಿದ್ದಾರೆ ಗುರು ಇಲ್ಲಿ. ನ್ಯೂ ಇಯರ್ ಪಾರ್ಟಿ ಅನ್ಸುತ್ತೆ. ಎಷ್ಟು ಬೇಗ ವ್ಯೂ ಪಾಯಿಂಟಿಗೆ ಗಾಡಿ ತಗಾರ, ಗಾಡಿ ನಿಲ್ಸು ಮಚ್ಚ. ಯಾಕಂದ್ರೆ ಎಲ್ಲ ಒಂದೇ ತುಂಬಾ. ಸೊ ಇಷ್ಟು ಬೇಗ ವ್ಯೂ ಪಾಯಿಂಟಿಗೆ ಬಂದ್ಬಿಟ್ಟಿದೀವಿ ಆಯ್ತಾ. ನೋಡಿ ಬಾಸ್, ಈ ತರ ಇದೆ. ಹೆಂಗ್ ಕಾಣ್ತಾ ಇದೆ ಅಂತ ನೀವು ಹೇಳಿ ಸ್ನೇಹಿತರೆ. ಇದು ನಮ್ಮ ಊರ ಹತ್ರನೇ ಇದೆ. ನಾನು ಸಣ್ಣ ಇರ್ಬೇಕಾದ್ರೆ ಕೇಳಿದ್ದೆ ಕೊಟ್ಟಳ್ಳಿ ಗುಡ್ಡ ಅಂತ. ನೋಡೋಣ ಅಂತ ಇವತ್ತು ಬಂದಿರೋದು. ನಾನು ಇವತ್ತು ಫಸ್ಟ್ ಟೈಮ್ ಬಂದಿರೋದು ಆಯ್ತಾ. ನೋಡ್ಬೋದು ಈ ತರ ಇದೆ. ಇಲ್ಲಿ ಮಾವಿನ ಕಟ್ಟೆ ಎಲ್ಲ ಕಾಣುತ್ತೆ. ಓಕೆನಾ, ನೆಟ್ವರ್ಕ್ ಕಂಬ ಕಾಣ್ತಾ ಇದೆ ಅನ್ಕೊಂತೀನಿ. ನಿಮ್ಗೆ ಸರಿಯಾಗಿ ಕಾಣ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಸ್ನೇಹಿತರೆ, ಇಲ್ಲಿಂದ ವ್ಯೂ ನೋಡಿದಾಯ್ತು. ಆ ಕಡೆ ಹೋಗಿ ನೋಡೋಣ ಆ ಕಡೆ ಯಾವ ತರ ಇದೆ ಅಂತ. ಇಲ್ಲಿಂದನು ಸುಮಾರಾಗಿ ಕಾಣ್ತಾ ಇದೆ. ತುಂಬಾ ದೂರ ತನಕನೂ ಕಾಣ್ತಾ ಇದೆ. ಈ ಕಡೆ ನೋಡಿ ಸ್ನೇಹಿತರೆ, ಕೊಟ್ಟಳ್ಳಿ ಗುಡ್ಡಕ್ಕೆ ಬಂದಿದ್ದಾಯ್ತು. ಮುಳ್ಳೆಣ್ಣು ತಿನ್ಕೊಂಡು ಹೋಗೋಣ. ಮುಳ್ಳೆಣ್ಣಂತೂ ತುಂಬಾ ಇದೆ ಇಲ್ಲಿ. ನೋಡಿ ಸ್ನೇಹಿತರೆ, ನಾವು ಈ ಹಣ್ಣಿಗೆ ಮುಳ್ಳೆಣ್ಣು ಹೇಳ್ತೀವಿ. ನಿಮ್ ಕಡೆ ಯಾವ ತರ ಹಣ್ಣು ಹೇಳ್ತೀವಿ ಅಂತ ಕಾಮೆಂಟ್ ಮಾಡಿ. ನೋಡ್ಬೋದು ಸ್ನೇಹಿತರೆ, ತುಂಬಾ ಇದೆ ನೋಡಿ. ಜಸ್ಟ್ ಹಣ್ಣು ಆಗ್ತಾ ಇದೆ ಇದು. ಬೀಜ ತುಬ್ಬೇಕಿದು, ಬೀಜ ತಿನ್ಬಾರ್ದು. ಸ್ವೀಟ್ ಇರುತ್ತೆ, ತುಂಬಾ ಸ್ವೀಟ್ ಇರುತ್ತೆ. ಹಸಿರು ಈ ತರ ಇದೆ ಗುರು. ನೋಡಿ ಬಸ್, ಇದು ಹಸಿರು, ಇದಕ್ಕೆ ಇದು ಹಣ್ಣಾಗಿದ್ದು. ಹಸಿರು ಅಂದ್ರೆ ಕಾಯಿ, ಇದು ಕಾಯಿ. ಓಕೆನಾ, ಇದು ಹಣ್ಣಾಗಿದೆ. ನೋಡಿ ಗುರು, ತುಂಬಾ ಇದೆ ಗುರು. ನಮ್ ಕೊಟ್ಟಳ್ಳಿ ಗುಡ್ಡ ಬಂದ್ರೆ ಮುಳ್ಳೆಣ್ಣು ತಿನ್ಕೊಂಡ್ ಹೋಗ್ಬೋದು ಆಯ್ತಾ. ಆದ್ರೆ ನಮ್ಮೂರಲ್ಲಿ ಎಲ್ಲಿ ಬೇಕಾದ್ರೆ ಅಲ್ಲಿ ಸಿಗುತ್ತೆ ಮಾಮೂಲಿ. ಇಲ್ಲೇ ಬಂದು ತಿನ್ಕೊಂಡ್ ಹೋಗ್ಬೇಕು ಹಂಗೇನಿಲ್ಲ. ನಮ್ಮೂರಲ್ಲೂ ಸಿಗುತ್ತೆ ಗುರು, ನಮ್ಮ ಮನೆ ಹತ್ರನೂ ಇದೆ. ಆದ್ರೆ ಇಲ್ಲಿ ಕಾಣ್ತಾ ಇದೆ, ಹಿಂಗೆ ತಕ್ಕಂಡು ತಿಂತಾ ಇದ್ದೀನಿ. ನಮಗೆ ಹೆಸರಲ್ಲ ಇದು. ಓಕೆನಾ, ಇಲ್ಲಿ ಬಂದು ನನ್ಗೆ ಏನು ಫೀಲ್ ಆಗ್ತಾ ಇದೆ ಅಂದ್ರೆ, ಕೈಲಾಸ ಗುಡ್ಡದ ವಿಡಿಯೋ ಮಾಡಿದೀನಲ್ಲ ಅದೇ ಸೇಮ್ ಫೀಲ್ ಆಗ್ತಾ ಇದೆ. ಇಲ್ಲಿ ಸುಮಾರಾಗಿ ಪ್ಲೇಸ್ ಕಾಣುತ್ತೆ, ಆದರೆ ಕೈಲಾಸ ಗುಡ್ಡ ವ್ಯೂ ಪಾಯಿಂಟ್ ಮಾಡಿದ್ದಾರೆ, ಆದ್ರೆ ಮರಗಳು ಅಡ್ಡ ಬರುತ್ತೆ, ಸರಿಯಾಗಿ ಪ್ಲೇಸ್ ಕಾಣಲ್ಲ. ಓಕೆನಾ, ಸುಮ್ಮನೆ ಹಂಗೆ ಹೋಗೋದು ಬಿಟ್ಟು ಹಿಂಗೆ ಗಟ್ಟ ಹತ್ತಾ ಇದೀನಿ ಗುರು. ನಮ್ಮ ಕಿರಣ್ ಅವ್ರನ್ನ ಈ ಗುಡ್ಡ ಹೇಗಿದೆ ಅಂತ ಕೇಳೋಣ ಗುರು. ಗುಡ್ಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಒಂದು ರೇಂಜಿಗೆ ಇದೆ. ನಮ್ಮೂರೇನು ತುಂಬಾ ದೂರ ಇಲ್ಲ, ನಮ್ಮೂರಿಂದ ಒಂದು 5 ಕಿಲೋಮೀಟರ್ ಇದೆ ಆಯ್ತಾ. ಪ್ಲೀಸ್ ಟ್ರೈ ಮಾಡಿ. ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದೀವಿ. ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಹೋಗ್ಬೇಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಸ್ನೇಹಿತರೆ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಗೈಸ್.